ಅದನ್ನ ತುಂಬ ಜನ ಹೇಳಿದ್ದಾರೆ. ದರ್ಶನ್ ಅವರು ಸರಿಯಾಗಿದ್ದರು, ಬಟ್ ಅಕ್ಕಪಕ್ಕದ ಇದ್ದಂತಹ ಒಂದು ಪರಿಸ್ಥಿತಿ ಅವ್ರನ್ನ ಈ ಹಂತಕ್ಕೆ ತರೋಂಗೆ ಮಾಡ್ದು ಅಂತ. ನೀವು ಕಂಡಂಗೆ ಸರ್, ದರ್ಶನ್ ಅವರು ಎಲ್ಲಿಂದ ಬದಲಾದರು, ಯಾಕೆ ಈ ರೀತಿ ಪರಿಸ್ಥಿತಿಗೆ ಬಂದರು ಅಂತ? ಏನಾಗಿತ್ತು ಅಂದರೆ, ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ರು. ಕೆಲವೊಂದು ಜನ ಎಂಟ್ರಿ ಆಗ್ಬಿಟ್ಟು ಕೆಲವೊಂದು ತಪ್ಪುಗಳಾಗಿ ಹೋಗ್ಬಿಟ್ಟಿದೆ ಅವರು. ಆಮೇಲೆ ನೀವು ನಂಬಿಡಿ, ಒಂದು ಫೈಟ್ರಿಗೆ ಹೊಡಿಬೇಕಂದ್ರೆ ಪ್ಯಾಡ್ ಹಾಕಿ ಅಂತ ಹೇಳೋರು, ಟಚ್ ಆಗೋದು ಕಾಲು ಅಂತ ನಾನು ನೋಡಿದ್ದೀನಿ. ಹಿಂಗೆ ಹೊಡಿಬೇಕಂದ್ರೆ ಲೆಗ್ ಎದ್ದು ಹೊಡಿಬೇಕಂದ್ರೂ ಏಟಾಗೋದು ಪ್ಯಾಡ್ ಹಾಕಿ ಅಂತ ಹೇಳೋರು. ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು, ಕೆಳ ಬೀಳೋದಾಗಲಿ ಯಾರಾಗಲಿ ಏಟ್ ಆಗಬಾರ್ದು ಅಂತ. ಇದು ಕಣ್ಣಾರು ನೋಡಿರೋದ್ರಿಂದ ನನಗೆ ಗೊತ್ತು. ಅಂದರೆ ಒಬ್ಬ ಮನುಷ್ಯನ ಅವನ ಮನುಷ್ಯನ ಅಂತಾರಲ್ವ, ನಾನು ಹಿಂಗೆ ಹೊಡಿತೀನಿ ಫೋರ್ಸಲ್ಲಿ ಏಟ್ ಬೀಳುತ್ತೆ ಅಂದ್ಬಿಟ್ಟು ಶೋಲ್ಡ್ರ್ ಗಿಡಿ ಹೊಡಿಬೇಕಾದ್ರೂ ಪ್ಯಾಡ್ ಹಾಕ್ಯ, ಶೋಲ್ಡ್ರ್ ಪ್ಯಾಡು ಈ ಥರ ಎಲ್ಲ ಹೇಳೋರು. ದುರಂತ. ಫೈನಲಿ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅವ್ರ ಹೆಸರು ಕೇಳಿ ಬಂದಾಗ ನಿಮ್ಗೆ ಏನು ಅನ್ನಿಸ್ತು ಸರ್? ತುಂಬ ಆಘಾತ ಆಯಿತು. ನಾನು ನಂಬಿಲ್ಲ, ಇದಾಕೆ ಸಾಧ್ಯನೇ ಇಲ್ಲ ಅಂತ. ನೀವು ನಂಬಿಡಿ, ನಾನು ನಂಬೇ ಇಲ್ಲ. ಯಾವುದೇ ಕಾರಣಕ್ಕೆ ಹಾಕಿ ಸಾಧ್ಯ ಇಲ್ಲ. ಯಾಕಂದ್ರೆ ಹತ್ತರಿಂದ ನೋಡಿರೋದಲ್ಲ ನಾನು, ಸಾಧ್ಯ ಇಲ್ಲ ಅಂತಂದು ಹೇಳಿ ತುಂಬ ದಿನ ಆರ್ಗ್ಯುಮೆಂಟ್ ಮಾಡಿದೆ. ನೋಡಿದ್ರೆ ಎಲ್ಲೆಲ್ಲ ತಿರುವು ಎಲ್ಲೆಲ್ಲ ಹೋಗ್ಬಿಡ್ತು. ಇತ್ತೀಚೆಗೆ ಕೊನೆಯದಾಗಿ ಯಾವತ್ತು ಭೇಟಿ ಮಾಡಿದ್ರಿ, ಏನು ಮಾತಾಡಿದ್ರಿ, ಮತ್ತೆ ಏನಾದ್ರು ವಿಚಾರಗಳನ್ನ ಹಂಚ್ಕೊಂಡಿದ್ರಿ? ಲಾಸ್ಟ್ ಏಪ್ರಿಲ್ 6 ಮೇ 6 ನಾನು ಹಾಸ್ಪಿಟ್ಲಿದ್ದಾಗ ಮಣಿಪಾಲೆ ಬಂದರು. ಅವತ್ತೊಂದು 45 ಮಿನಿಟ್ಸ್ ಅಲ್ಲಿ ನನ್ನ ಜೊತೆಗಿದ್ರು ಹಾಸ್ಪಿಟ್ಲಲ್ಲಿ. ಎಲ್ಲಿ ಚಾನಲ್ಗಳು ಅಂತಂದು ಹೇಳ್ಬಿಟ್ಟು ಬೈದ್ಬಿಟ್ಟು ಅವರು. ಅಲ್ಲಿ ನೋಡಿಲ್ಲ, ಹೋಗೋಕ್ಕಾಗಿಲ್ಲ, ಅಲ್ಲಿ ಬಿಟ್ಟಿಲ್ಲ ಜೈಲಿಗೆ ಹೋಗಿ ಮಾತಾಡ್ಸ್ಕೊಂಬರ್ಬೇಕು. ಯಾವಾಗ ನೋಡಿ ಯಾವಾಗ ಅಪಾಯಿಂಟ್ಮೆಂಟ್ ಅಲ್ಲಿ ಜೈಲಿನಲ್ಲಿ ಯಾವಾಗ ಪರ್ಮಿಷನ್ ಕೊಡ್ತಾರೆ ಹೇಳ್ಕೊಂಡು ಹೋಗಿ ಮಾತಾಡ್ಸ್ಕೊಂಬರ್ಬೇಕು. ಯಾಕಂದರೆ ಸ್ನೇಹಿತರ ಜೊತೆಗಿದ್ದರು. ಈ ಟೈಮೇ ನಾವು ಹೋಗಿಲ್ಲ ಅಂದರೆ ಮನುಷ್ಯತ್ವ ಬೆಲೆನೇ ಇರಲ್ಲ. ಮನುಷ್ಯರಾಗಿ ಕಷ್ಟದಲ್ಲೇ ಮನುಷ್ಯನಿಗೆ ಜೊತೆ ಇರ್ಬೇಕಂತ. ಆ ದೇವರು ಒಳ್ಳೇದು ಮಾಡಲಿ, ಆದಷ್ಟು ನಿರಪರಾಧಿಯಿಂದ ಹೊರ ಬರಲಿ ಅಂತ ಆಸೆ ಪಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಇದೆಷ್ಟು ಅಣಜಿ ನಾಗರಾಜ್ ಅವರ ಮಾತಾಗಿರ್ತಕ್ಕಂಥ ದರ್ಶನ್ ಅವರ ಆರಂಭದ ದಿನಗಳಿಂದ ನೋಡಿರ್ತಕ್ಕಂಥದ್ದು 150 ರೂಪಾಯಿ ಬಾಟದಿಂದ ಹಿಡಿದು ಸಂಭಾವನೆ ಆಗಿರ್ಬೋದು, ಸಿನಿಮಾಗಳ ಸಕ್ಸಸ್ ಆಗಿರ್ಬೋದು, ಎಲ್ಲವೂ ಕೂಡ ಹತ್ತಿರದಿಂದ ಕಂಡಂಥವ್ರ ಮಾತು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಾಲ್ತೇಶ್ ಚಕ್ಕಿನ್, TV9 ಬೆಂಗಳೂರು.